ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಂತ ಮಾಗಡಿಯಲ್ಲಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 99% ಸೋಮವಾರ ವಿಸ್ತರಣೆ ಅಂತ ಹೇಳಿದ್ದಾರೆ. 1% ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು, ಹೈಕಮಾಂಡ್ ಬಳಿಯೇ ಪಟ್ಟಿ ಇದೆ ಅಂತ ಬಾಲಕೃಷ್ಣ ಹೇಳಿದ್ರು. ಲಕೋಟೆ ಓಪನ್ ಆದಾಗಲೇ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಮಾಗಡಿಯಲ್ಲಿ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಕೇಳಿದ್ ಏನು ಹೇಳಿ, ಏನೋ ಸೋಮವಾರ ಅಂತ ಹೇಳ್ತಾವ್ರು, ನೋಡೋಣ. ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಹಿಂಗೆ ಆಯ್ತದೆ. ವಿರೋಧ ಪಕ್ಷದ ಆರೋಪನ ಎದುರಿಸಬೇಕಾಯ್ತು ನಾವು. ಇದು ಏನೋ 3ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೋಮವಾರ. 99% ಅಂತ ಹೇಳಿದ್ದಾರೆ. ಇನ್ನೊಂದು % ಏನೋ ಹೆಚ್ಚು ಕಡಿಮೆ ಏನು ಮಾಡೋದು, ಏನಾರ ಭೂಕಂಪ ಗೀಕಂಪ ಆಗಿ 99% ಅಂತ ಹೇಳವ್ರೆ. ನಮ್ಮ ಹತ್ರ ಏನು ಪಟ್ಟಿ ಇನ್ನೂ ಕೊಟ್ಟಿಲ್ಲ. ಅವ್ರ ಹತ್ರ ಇದೆ ಪಟ್ಟಿ. ಪಟ್ಟಿ ಲಕೋಟೆಲ್ಲಿ ಬರ್ತದೆ. ಲಕೋಟೆ ಓಪನ್ ಆದಾಗ ಗೊತ್ತಾಗೋದು ಯಾರ್ಯಾರು ಅವರೇ ಒಳಗಡೆ ಅಂತ. ಹೈಕಮಾಂಡ್ ಅಂತಿಮವಾದ ಒಂದು ತೀರ್ಮಾನ. ಅನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್, ಇವತ್ತು ಪ್ರಿಯಾಂಕರ್ಗೆ ಆಗುತ್ತೆ ಅಂತ ಅಂದಿದ್ದಾರೆ. ಬಹುಶಃ ನಾಳೆನೇ ಆಗುತ್ತೆ ಅನ್ನುವಂಥ ರೀತಿಯಾಗಿ ಅವ್ರ ಮಾತಲ್ಲಿ ಅರ್ಥ ಇದ್ದಂಥ ರೀತಿಯಾಗಿ ಕಂಡು ಬಂತು. ಅಲ್ಲದನ್ನು ಅವ್ರು ಹೇಳ್ಕೊಂಡ್ರು ಅಥವಾ ಮಾಧ್ಯಮದವರು ವಿಚಾರಿಸಿದಂಥ ಸಂದರ್ಭದಲ್ಲಿ ಆ ರೀತಿಯಂತ ಅಭಿಪ್ರಾಯ ಬಂತು, ಆ ರೀತಿಯಾಗಿ ಹೇಳ್ಕೊಂಡ್ರು ಅಂತೆಲ್ಲ ನಮ್ಗೆ ಸಿಕ್ಕಿರುವಂಥ ಮಾಹಿತಿ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈ ಕ್ಷಣಕ್ಕೂ ಕೂಡ ನಿಮ್ಮನ್ನು ಬಿಟ್ಟು ನಾವೇನು ಮಾಡಲ್ಲ ಅನ್ನುವಂಥದ್ದನ್ನು ಅಡ್ಗೋಡೆ ಮೇಲೆ ದೀಪ ಇಡುವಂಥ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಅನಿಲ್, ನಿಮಗೆ ಸಿಕ್ತಿರುವಂಥ ಮಾಹಿತಿ ಪ್ರಕಾರವಾಗಿ? ಖಂಡಿತವಾಗ್ಲೂ ಮಾಲ್ತೇಶ್, ಅಂದ್ರೆ ಸಚಿವಾಕಾಂಕ್ಷಿಗಳ ಚಿತ್ತ ಈಗ 2ನೇ ಸಚಿವರ ಪಟ್ಟಿ ಅಂತ ನೆಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ 3-4 ದಿನಗಳ ಕಾಲ ಅಂದ್ರೆ ಕಾಂಗ್ರೆಸ್ನ ನಾಯಕರು ಅಲ್ಲೇ ಬಿಡ್ಬಿಟ್ಟಿದ್ರು. ಅಂದ್ರೆ ಹೈಕಮಾಂಡ್ ನಾಯಕರು ಬ್ಯುಸಿ ಇದ್ದಂತಹ ಕಾರಣದಿಂದಾಗಿ 2ನೇ ಪಟ್ಟಿಯಲ್ಲಿ ಇದ್ದಂತಹ ಹೆಸರನ್ನ ಫೈನಲ್ ಮಾಡಕ್ಕೆ ಆಗಿರಲಿಲ್ಲ. ಇದೀಗ ಅದಕ್ಕೆ ಶುಭಗಳಿಗೆ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಅಂದ್ರೆ ಹೈಕಮಾಂಡ್ ನಾಯಕರು ಒಂದು ಭರವಸೆ ಕೊಟ್ಟಿದ್ರು ರಾಜ್ಯ ನಾಯಕರಿಗೆ. ಭಾನುವಾರ ಸಂಜೆಯೊಳಗೆ ನಾವು ಹೆಸರನ್ನ ಫೈನಲ್ ಮಾಡಿ ನಿಮ್ಗೆ ರವಾನೆ ಮಾಡ್ತೀವಿ ಒಂದು ಸಂದೇಶನ ಕೂಡ ರವಾನೆ ಮಾಡಿ ಕಳಿಸಿದ್ರು. ಇದೀಗ ಅದಕ್ಕೆ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಈಗ ರಾಜಭವನದಲ್ಲೂ ಕೂಡ ಒಂದು ಕಡೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಒಂದು ಸೂಚನೆ ಹಿನ್ನೆಲೆ ಒಳಗಡೆ ಮತ್ತು ಹೊರಗಡೆ ಕೂಡ, ಹೊರಗಡೆಯ ಭಾಗದಲ್ಲಿ ಭದ್ರತೆ ಆಗಿರ್ಬೋದು ಮತ್ತೆ ಒಳಭಾಗದಲ್ಲಿ ವೇದಿಕೆ ಕೂಡ ಸಿದ್ಧ ಆಗಿದೆ. ಹೀಗಾಗಿ ಸಚಿವರ ಒಂದು ಪಟ್ಟಿ ನಾಳೆ ಬರಬಹುದು ಅಥವಾ ಇವತ್ತು ರಾತ್ರಿ ಕೂಡ ಬರಬಹುದು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಸಚಿವರ ಪಟ್ಟಿ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ. ಬಹಳ ಅಳೆದು ತೂಗಿ ಈಗ 2ನೇ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆ ಗೋಚರ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೂ ಕೂಡ ಸಾಲು ಸಭೆ ಕೂಡ ಆಗಿರುವಂತದ್ದು ದೆಹಲಿಯಲ್ಲಿ. ಹೀಗಾಗಿ ಸಹಜವಾಗಿಯೇ ಸಚಿವಾಕಾಂಕ್ಷೆಗಳು ಕೂಡ ಸಾಕಷ್ಟು ಆ ನಿರೀಕ್ಷೆ ಕೂಡ ಇದೆ. ಸದ್ಯಕ್ಕೆ ಈಗ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜೋರಾದಂತ ಲಾಬಿ ಕೂಡ ನಡೀತಾ ಇತ್ತು. ಮತ್ತೊಂದು ಕಡೆ ಈಗ ಯಾರಿಗೆ ಆಗ ಒಂದು ಆಶ್ವಾಸನೆ ಮತ್ತೆ ಒಂದು ವಿಶ್ವಾಸ ಇತ್ತು ಕೊಡ್ತಾರೆ ಅಂತೇಳಿ, ಈಗ ಅವರು ಕೂಡ ಒಂದು ರೀತಿ ಲಾಬಿಯನ್ನು ಕೂಡ ಮುಂದುವರ್ಸ್ಕೊಂಡು ಬಂದಿದ್ರು. ಹೀಗಾಗಿ 2ನೇ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತೆ ಯಾರ ಹೆಸರಿಲ್ಲ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಈಗ ಮೊದಲ ಬಾರಿ ಗೆದ್ದಂತ MLAಗಳಿಗೂ ಸೇರಿದಂತೆ MLCಗಳಿಗೂ ಕೂಡ ಸ್ಥಾನಮಾನ ಕೊಡಬೇಕು, ಜೊತೆಗೆ ಮಹಿಳೆಯರಿಗೂ ಕೂಡ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಗು ಕೂಡ ಕೇಳಿ ಬಂದಿತ್ತು. ಹೀಗಾಗಿ 2ನೇ ಪಟ್ಟಿ ಯಾವಾಗ ಅನೌನ್ಸ್ ಆಗುತ್ತೆ ಮತ್ತೆ ಯಾರೆಲ್ಲ ಹೆಸರಿರುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲೇ ಅವರು ಪ್ರವಾಸನೂ ಕೂಡ ಹೋಗಿದ್ರು. ಅಲ್ಲೂ ಕೂಡ ಹೈಕಮಾಂಡ್ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಸದ್ಯಕ್ಕೆ ಇವತ್ತು ರಾತ್ರಿ ಆದ್ರೂ ಪಟ್ಟಿ ಅನೌನ್ಸ್ ಆಗ್ಬೋದು ಅಥವಾ ನಾಳೆ ಬೆಳಗ್ಗೆ ಆದ್ರೂ ಆಗ್ಬೋದು. ಸದ್ಯಕ್ಕೆ ಈಗ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಆಗುತ್ತೆ ಅಂತ ಈಗ ಮೊದಲ ಹಂತದಲ್ಲಿ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈಗ 2ನೇ ಸುತ್ತಿನಲ್ಲಿ 2ನೇ ಪಟ್ಟಿಯಲ್ಲೂ ಕೂಡ ಯಾರ ಹೆಸರಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ ಕಾಂಗ್ರೆಸ್ನ ಮನೆಯಲ್ಲಿ. ಹೀಗಾಗಿ ನಾಳೆ ಎಷ್ಟೊತ್ತಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾನೆ ಅಂತ ಇದುವರೆಗೂ ಕೂಡ ಅಧಿಕೃತ ಮಾಹಿತಿ ಬಂದಿಲ್ಲ. ಸದ್ಯಕ್ಕೆ ಎಲ್ಲ ಸರಿದ್ರು ಕೂಡ ನಾಳೆ ಸಂಜೆ 5 ಗಂಟೆಗೆ ಅಂತ ಹೇಳಲಾಗ್ತಾ ಇತ್ತು. ಸದ್ಯಕ್ಕೆ ಈಗ ತಮಿಳುನಾಡು CM ಕೂಡ ಬರ್ತಾ ಒಂದು ಮಾಹಿತಿ ಇತ್ತು. ಸದ್ಯಕ್ಕೆ ಅವರು ಬರೋದು ಕ್ಯಾನ್ಸಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಏನಾದ್ರು ಪದಗ್ರಹಣ ಕಾರ್ಯಕ್ರಮ ಆದ್ರೆ ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಆದ್ರೆ ಹೈಕಮಾಂಡ್ ನಾಯಕರು ಇವತ್ತು ಸಂಜೆ ಅಥವಾ ಇವತ್ತು ರಾತ್ರಿನೇ 2ನೇ ಹಂತದ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಬೇಕಾಗುತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರು ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ಯಾರ ಹೆಸರಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಬಾಲಕೃಷ್ಣ ಅವರು ಕೂಡ ಹೇಳ್ತಾ ಇದ್ರು, ಅವರು ಕೂಡ ಸಚಿವಾಕಾಂಕ್ಷ ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕರು ಏನೇ ತೀರ್ಮಾನ ಮಾಡಿ ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ. ಮತ್ತೊಂದು ಕಡೆ ಈಗ ಮೊದಲನೇ ಬಾರಿ ಕೈತಪ್ಪದಂತಹ ಒಂದು ಸಚಿವ ಆಕಾಂಕ್ಷಿಗಳು ಕೂಡ ಒಂದೆಡೆ ಒಂದು ನಿರೀಕ್ಷೆಯಲ್ಲಿದ್ದಾರೆ, ನಮ್ಗೆ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾರೆ ಮತ್ತೆ ಅಸಮಾಧಾನ ತಣಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಯಶಸ್ವಿಯಾದಂತಹ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಅನಿಲ್.